ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಫೈನಲಿ ಇಷ್ಟು ದಿನಗಳ ಕಾಟ ಕೊಡ್ತಿದ್ದಂತಹ ಒಂದು ಬ್ಲ್ಯಾಕ್ ರೋಸ್ ಸತ್ಯ ಸ್ಫೋಟಗೊಂಡಿದೆ. ಹಾಗಿದ್ರೆ ಇಷ್ಟು ದಿನ ಕಾರಣಂಗೆ ಕಾಟ ಕೊಡ್ತಿದ್ದ ಆ ಬ್ಲ್ಯಾಕ್ ರೋಸ್ ಯಾರು? ಇವರೇನೇ ಆ ಬ್ಲ್ಯಾಕ್ ರೋಸ್? ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕಾರಣ ಒಂದು ಐಡಿಯಾ ಓಡಿಸಿದ್ದಾರೆ. ಅದ್ರ ಪ್ರಕಾರವಾಗಿ ತನಗೆ ಯಾರ್ಯಾರು ಶತ್ರು ಇದ್ದಾರೆ ಎಲ್ಲರನ್ನ ಕೂಡ ಬರ್ಸಿದ್ದಾರೆ. ಅದರಲ್ಲಿ 1 ವರ್ಷದ ಶತ್ರುಗಳನ್ನು ಬರ್ಸ್ತಿದ್ದಾಗೆ ಈ ಕಡೆ ಅದರಲ್ಲಿ ಒಂದಷ್ಟು ಜನ ಡಿಲೀಟ್ ಆಗ್ತಾರೆ. ಗಜಗಾಮಿನಿ ನಟ ಹಾಗೆ ರಿಷಿ ಉಳ್ಕೋತಾರೆ. ಗಜಗಾಮಿನಿ ನನ್ನ ಲೈಫಲ್ಲಿ ಬರೋಕ್ಕೂ ಮುನ್ನನೇ ಬ್ಲ್ಯಾಕ್ ರೋಸ್ ಬರ್ತಾ ಇತ್ತು, ಹಾಗಾಗಿ ಗಜಗಾಮಿನಿ ಮಾಡಿರುವುದಕ್ಕೆ ಸಾಧ್ಯನೇ ಇಲ್ಲ. ಅದ್ರ ಜೊತೆ ನಟ ಕೂಡ ಅಂತ ಹೇಳಿದೆ. ಇಬ್ಬರ ಹೆಸರು ಡಿಲೀಟ್ ಆಗುತ್ತೆ, ಉಳಿದದ್ದು ಒಂದೇ ಹೆಸರು ರಿಷಿ. ಹಾಗಿದ್ರೆ ಫೈನಲಿ ಕಾರಣ ಬ್ಲ್ಯಾಕ್ ರೋಸ್ ಕಳಿಸ್ತಿದ್ದ ಯಾರು ಅನ್ನೋ ಸತ್ಯವನ್ನ ಕಂಡು ಹಿಡ್ದೆ ಬಿಟ್ಟ ಅಂತ ಅನ್ನಿಸ್ತದೆ. ಹಾಗಿದ್ರೆ ಇಲ್ಲಿ ಬ್ಲ್ಯಾಕ್ ರೋಸ್ ಕಳಿಸ್ತಿದ್ದು ಕರ್ಣನ ಪ್ರಕಾರ ರಿಷಿ. ಈ ಕಡೆ ರಿಷಿ ಕತೆ ಕೂಡ ಎಂಟ್ರಿ ಆಗಿದೆ. ರಿಷಿ ಮನೇಲಿ ತಿಂಡಿ ಮಾಡೋಕ್ಕೂ ಕೂಡ ಹೆದರುವಷ್ಟು ಗಪ್ಚುಪ್ ಆಗಿಬಿಟ್ಟಿದ್ದಾರೆ, ತುಂಬ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಅವರಮ್ಮ ಊಟ ಬಡಿಸ್ತಾ ಇದ್ರೆ ಅಪ್ಪ ಎಲ್ಲಿ ಅಂದಾಗ ಎಲ್ಲೋ ವರ್ಕ್ ಹೋಗಿದ್ದಾರೆ ಅಂತ ಹೇಳ್ತಾರೆ. ಖಂಡಿತ ಯಾವಾಗಲೂ ಅವ್ರಿಗೆ ಕೆಲಸನೇ ಅಂತ ಹೇಳಿ ಊಟ ಮಾಡಲಿಕ್ಕೆ ಹೋಗಬೇಕು. ಅಷ್ಟರಲ್ಲಿ ಕಾರಣ ತನ್ನ ಪಟಾಲಂ ತನ್ನ ಗ್ಯಾಂಗ್ ಜೊತೆ ಎಂಟ್ರಿ ಕೊಡ್ತಾನೆ. ಎಂಟ್ರಿ ಕೊಡ್ತಿದ್ದಾಗ ಈ ಕಡೆ ಮನೆಗೆ ಬರ್ತದಂತ ಕಣ್ಣನ ನೋಡಿದ್ದೆ ಈ ಕಡೆ ರಿಷಿ ಅಮ್ಮ ಎಲ್ಲರೂ ಕೂಡ ಬೆಕ್ಕಸ ಬೆಳಗಾಗ್ತಿದ್ದಾರೆ. ಈ ಕಡೆ ಕಣ್ಣನ್ನು ನೋಡಿ ಹೆದ್ರೋಗ್ಬಿಡ್ತಾರೆ ಈ ಕಡೆ ಅಮ್ಮ. ಬಿಕಾಸ್ ಏನೇನಾಗಿತ್ತು ಎಲ್ಲವೂ ಕೂಡ ಗೊತ್ತಾಗುತ್ತೆ. ಜೊತೆಗೆ ಇತ್ತ ಕಡೆ ರಿಷಿ ಕೂಡ ಕರ್ಣನ ನೋಡಿ ಹೆದ್ರೋಗ್ತಿದ್ದಾನೆ. ಜೊತೆಗೆ ಅವನಿಗೆ ಕರ್ಣನ ನೋಡಿದಂತ ಆ ಒಂದು ಗಳಿಗೆ ಹಾಗೆ ಆ ಒಂದು ಫೀಸ್ ಆ ಒಂದು ಕೋಪ ಎಲ್ಲವೂ ಕೂಡ ನೆನಪಾಗ್ತದೆ. ಜೊತೆಗೆ ಈ ಕಡೆ ಕರ್ಣ ಬಂದಿದ್ದೆ, ಈ ಕಡೆ ರಿಷಿ ಎದುರು ಬದ್ರು ಆಗ್ತಿದ್ದಾನೆ. ಈ ಕಡೆ ಏನಪ್ಪ ನೀನು ಯಾಕೆ ಇಲ್ಲಿಗೆ ಬಂದೆ ಅಂತ ಕೇಳ್ತಿದ್ರೆ ಅಮ್ಮ ಇವನು ಕರ್ಣ ಅಂತ ಹೇಳ್ತಾನೆ ರಿಷಿ ತನ್ನ ಅಮ್ಮಂಗೆ. ಯಾಕೆ ಆಂಟಿ ನಾನು ಇನ್ನೂ ಕೂಡ ಚೆನ್ನಾಗಿ ನೆನಪಿದ್ದೇನೆ ಅಥವಾ ನೆನಪಿಲ್ವಾ, ಮರ್ತು ಹೋಗ್ಬಿಟ್ಟಿದ್ರ ನಾನು ಕರ್ಣ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಯಾಕೆ ಬಂದೆ ಅಂತಕ್ಕೆ ಈ ಕಡೆ ಕೂತ್ಕೊಂಡು ಮಾತಾಡ್ಬಹುದಲ್ವಾ ಅಂತ ಹೇಳ್ತಿದ್ದಾನೆ. ಜೊತೆಗೆ ಎಲ್ಲರೂ ಕೂಡ ಕೂತ್ಕೊಡಿ ಅಂತ ಹೇಳಿ ಎಲ್ಲರೂ ಕೂರಿಸ್ತಿದ್ದಾಗೆ ಈ ಕಡೆ ಡೂಮ್ಸ್ ಅಂತೂ ತಿಂಡಿ ಇದೆಯಾ ಅರ್ಧ ಗಂಟೆ ಆಯಿತು ಊಟ ಮಾಡಿ, ಎಲ್ಲರೂ ಕೂಡ ಕೂತ್ಕೋತೀವಿ ತಿಂಡಿನ ಬಡಿಸ್ಬಿಡಿ ಅಂತಿದ್ದಾಗೆ ಈ ಕಡೆ ರಿಷಿನ ಕೂಡ ಕೂರಿಸ್ತಾನೆ ಕರ್ಣ. ಆದರೆ ನಡುವೆ ಈ ಕಡೆ ಎಲ್ರಿಗೂ ಕೂಡ ಊಟ ಬಡಿಸಿದ್ರೆ ರಿಷಿ ತಿಂತಿದ್ದವನು ಈ ಕಡೆ ಕರ್ಣ ಬಂದಿದ್ದೆ ತಿನ್ನೋಕ್ಕೂ ಕೂಡ ಕೈಯಲ್ಲಿ ಊಟ ಎತ್ತುತ್ತಾ ಇಲ್ಲ. ಈ ಕಡೆ ಹಾಗೆ ರಿಷಿ ಕರ್ಣನ ನೋಡ್ತಾನೆ ಈ ಕಡೆ ಯಾಕೆ ಕರ್ಣ ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ತುಂಬ ಸಾಫ್ಟಾಗಿ ಕೇಳ್ತಿದ್ದಾನೆ. ಈ ಕಡೆ ಕರ್ಣ ಎಲ್ಲವನ್ನೂ ಕೂಡ ಊಟ ಮಾಡ್ಬೇಕಾದ್ರೆ ಮಾತಾಡಬಾರ್ದಂತೆ, ಊಟ ಮಾಡು ರಿಷಿ ಅಂತದ್ದು ಏನಿಲ್ಲ ಆಮೇಲೆ ಮಾತಾಡೋಣ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ಊಟ ಮಾಡ್ತಿದ್ರೆ ಈ ಕಡೆ ಕರ್ಣನ ನೋಡಿದ್ದೆ ಈ ಕಡೆ ರಿಷಿ ಮತ್ತು ರಿಷಿ ಅಮ್ಮಂಗೆ ಭಯ ಆಗ್ತಾ ಇದೆ. ಅತ್ತ ಕಡೆ ಸಾಹಿತ್ಯವಾಗಿ ಇಷ್ಟು ದಿನ ಕಾಟ ಕೊಟ್ಟು ಅವಮಾನ ಮಾಡಿದ್ದು ಗ್ರೀಷ್ಮ ಅಂತಕ್ಕಂಥ ಸತ್ಯ ರಿವೀಲ್ ಆಗಿದೆ. ಈ ವಿಶ್ವ ಸಾಹಿತ್ಯವಾಗಿ ಗೊತ್ತಾಗ್ತಿದ್ದಾಗೆ ತನ್ನ ತಂಗಿನ ಮುಗ್ಗ ಬಾರಿಸಿ ಜಡಾಯಿಸಿ ರುಬ್ಬಿ ನೀರು ಮಾಡಿಬಿಟ್ಲು ಅಂತ ಹೇಳ್ಬೋದು. ಅದರ ನಡುವೆ ಈ ಕಡೆ ಸಾಹಿತ್ಯ ಬದುಕಲ್ಲಿ ತಂಗಿ ಆಟ ಆಡಿದ ವಿಶ್ವ ತಂದೆ ವೆಂಕಟೇಶ್ ಅವ್ರಿಗೆ ಗೊತ್ತಾಗುತ್ತೆ. ಬಂದಿದ್ದೆ ಎಂಥ ಪಾಪಿ ನೀನು, ಅಕ್ಕನ ಬದುಕಲ್ಲಿ ಈ ರೀತಿ ಆಟ ಆಡ್ತೀಯ, ಅಕ್ಕಂಗೆ ಈ ರೀತಿ ತೊಂದರೆ ಕೊಡ್ತೀಯ, ನಿನ್ನಂತವಳು ಯಾವುದೇ ಕಾರಣಕ್ಕೂ ಕೂಡ ಬದುಕಿರಬಾರ್ದು ಅಂತಿದ್ದಾರೆ. ನಿನಗಂತೂ ಖಂಡಿತ ಯಾವತ್ತೂ ಕೂಡ ಇದನ್ನೆಲ್ಲ ಸಾಧ್ಯ ಇಲ್ಲ ಒಬ್ಬಳೇ ಮಾಡೋದಕ್ಕೆ, ನೀನಂತೂ ಒಬ್ಬಳೇ ಮಾಡಿರ್ಲಿಕ್ಕಿಲ್ಲ, ಯಾರು ನಿನ್ನ ಜೊತೆ ಸಹಾಯ ಮಾಡಿದ್ದಾರೆ ಹೇಳು ಅಂತಂದರೆ ಈ ಕಡೆ ನಳಿನವ್ರಿಗೆ ಭಯ ಶುರುವಾಗ್ತದೆ. ಆಲ್ರೆಡಿ ಮಗಳ ಹತ್ರ ಯಾವುದೇ ಕಾರಣಕ್ಕೂ ತನ್ನ ಹೆಸರು ಹೇಳ್ಬೇಡಮ್ಮ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರನೇ ಈ ಕಡೆ ಯಾವುದೇ ಹೆಸರನ್ನ ಕೂಡ ಗ್ರೀಷ್ಮ ಹೇಳ್ತಿಲ್ಲ, ಕಣ್ಣೀರು ಹಾಕ್ತಿದ್ದಾಳೆ. ನಿನಗೆ ಹೀಗೆ ಬುದ್ಧಿ ಕಲಿಸ್ರೆ ಆಗೋದಿಲ್ಲ ಅಂತ ಹೇಳಿ ಮಚ್ಚನ್ನ ತೊಗೊಂಡು ಬಂದಿದ್ದೆ. ಇಲ್ಲಿ ಗ್ರೀಷ್ಮನ ಕೊಲ್ಲೋದಕ್ಕೆ ಮುಂದಾಗ್ಬಿಡ್ತಾರೆ. ವೆಂಕಟೇಶ್ ಇದನ್ನು ನೋಡಿದೆ ಗಾಬರಿ ಬೀಳ್ತಿದ್ದಾಳೆ. ಜೊತೆಗೆ ಈ ಕಡೆ ಕೊಚ್ಚಿಬಿಡ್ತೀನಿ ಹೇಳು ಯಾರು ನಿನ್ನ ಜೊತೆ ಸಹಾಯ ಮಾಡಿದ್ದು, ಯಾಕೆ ರೀತಿ ಮಾಡಿದೆ ಅಂತ ಕೇಳ್ತಿದ್ರೆ ಮೌನವಾಗಿ ಗ್ರೀಷ್ಮ ಹೇಳ್ತಿದ್ರೆ ತಕ್ಷಣ ಸಾಹಿತ್ಯ ಅಡ್ಡ ಬರ್ತಾಳೆ. ದಯವಿಟ್ಟು ಚಿಕ್ಕಪ್ಪ ಈ ರೀತಿ ಮಾಡಬೇಡಿ, ನಿಜ ಹೇಳಬೇಕು ಅಂದರೆ ನೀವು ಈ ರೀತಿ ಮಾಡೋದು ತಪ್ಪಲ್ವಾ, ನಿಜವಾಗ್ಲೂ ಅವಳು ತಪ್ಪು ಮಾಡಿದಾಳೆ, ಅವಳಿಗೆ ಬುದ್ಧಿ ಕಲಿಸ್ಬೇಕು, ಪನಿಷ್ಮೆಂಟ್ ಕೊಡಬೇಕು, ಆದರೆ ಹೇಗೆ ಕೊಡಬೇಕು ಅನ್ನೋದು ನನಗೆ ಗೊತ್ತಿದೆ. ನಿಜ ಹೇಳಬೇಕು ಅಂದರೆ ಅವಳಿಂದ ತೊಂದರೆಗೊಳಗಾದವನು ನಾನು ಅಂದಮೇಲೆ ನಾನೇ ಅವಳಿಗೆ ಏನು ಪನಿಷ್ಮೆಂಟ್ ಕೊಡಬೇಕು ಅದನ್ನು ಕೊಡ್ತೀನಿ, ನೀವೇನು ಯೋಚನೆ ಮಾಡಬೇಡಿ, ನನ್ನ ತಂಗಿ ಕೂಡ ಕೆಟ್ಟವಳಾಗೋದು ಇಷ್ಟು ಎಲ್ಲ ನಾನು ನೋಡ್ಕೋತೀನಿ ಅಂತ ಹೇಳಿ ಚಿಕ್ಕಪ್ಪನ ಕಳಿಸ್ತಾಳೆ. ಇದರಿಂದಾಗಿ ಹೋದ ಜೀವ ವಾಪಸ್ ಬಂದಾಗ ಆಗುತ್ತೆ. ಈ ಕಡೆ ನಳಿನವ್ರಿಗೂ ಕೂಡ ನಂತರ ಈ ಕಡೆ ಸುಪ್ರೀತ್ಗೆ ನಂಬೋಕೆ ಆಗ್ತಿಲ್ಲ. ಅಮ್ಮನ ಹತ್ರ ಹೋಗಿದೆ, ಅಮ್ಮ ನನಗೊಂದು ಡೌಟ್ ಬರ್ತದೆ ಅಮ್ಮ, ನಮ್ಮರಿ ಗ್ರೀಷ್ಮ ಒಬ್ಬಳೇ ಇಷ್ಟೆಲ್ಲ ಮಾಡೋಕ್ಕಾಗುತ್ತಾ, ಎಂಥ ಪಾಪದ ಕೆಲಸ ಮಾಡಿದಳು ನೋಡು, ಯಾರಾದರೂ ಅಕ್ಕಂಗಿಂತ ಕೆಲಸ ಮಾಡ್ತಾರ ಅಂತಿದ್ರೆ ಹೌದಲ್ವ
ಸುಪ್ರೀತ್ ಎಂಥ ಕೆಲಸ ಮಾಡಿದಾಳೆ, ಅವಳು ಎಲ್ಲಿಂದ ಬುದ್ಧಿ ಬಂತು ಇಂಥ ಕಚ್ಚಡ ಬುದ್ಧಿ ಅಂತ ಹೇಳ್ತಿದ್ರೆ ನನಗ್ಯಾಕೋ ಅವಳು ಅಷ್ಟು ಬ್ರಿಲಿಯಂಟ್ ಅಂತ ಅನ್ನಿಸ್ತಿಲ್ವಲ್ಲ. ನಮ್ಮ ಗ್ರೀಷ್ಮಗೆ ಅಷ್ಟೆಲ್ಲ ತಲೆ ಇದೆಯಾ, ಅದನ್ನೆಲ್ಲ ಮಾಡೋದಕ್ಕೆ ಖಂಡಿತ ಅವಳಲ್ಲಿ ಜೇಡಿ ಮಣ್ಣು ತುಂಬಿಕೊಂಡಿದೆ. ಅಂಥದ್ರಲ್ಲಿ ಇಷ್ಟೆಲ್ಲ ಮಾಡಲಿಕ್ಕೆ ಒಬ್ಬಳೇ ಸಾಧ್ಯ ಇಲ್ಲ, ಯಾರ್ದು ಸಪೋರ್ಟ್ ಇದೆ ಅಂತ ಹೇಳ್ತಿದ್ರೆ ಇರ್ಬೋದೇನೋ ಅವರ ಫ್ರೆಂಡ್ಸ್ಗಳದ್ದು ಹಾಗೆ ಹೀಗೆ ಅಂತ ನಳಿನವ್ರು ಹೇಳಿದ್ರೆ ನನಗೆ ಯಾಕೋ ನಿಂದೆ ಸಪೋರ್ಟ್ ಇದೆ ಅಂತ ಅನ್ನಿಸ್ತಿದೆ, ನೀನೇ ಮಾಸ್ಟರ್ ಮೈಂಡ್ ಇರ್ಬೋದು ಅಂತಿದ್ದಾಗ ಏನೋ ಮಾತಾಡ್ತಿದ್ಯಾ, ಸಾಕ್ಷಿ ಇಲ್ಲದೆ ಈ ರೀತಿ ಎಲ್ಲ ಮಾತನಾಡೋದು ತಪ್ಪು ಅಂದಾಗ ಹೌದಾ, ಇವತ್ತು ಗ್ರೀಷ್ಮ ಸಿಕ್ಕಿಬಿದ್ದಾಳೆ, ನಾಳೆ ಸಾಕ್ಷಿ ಕೂಡ ಸಿಗುತ್ತೆ, ನೀನೇನು ಯೋಚನೆ ಮಾಡಬೇಡ, ಮಸಕ್ಕೆ ಬಿದ್ದೆ ಬೀಳ್ತೀಯ ಅಂತಿದ್ದಾಗೆ ನಳಿನವ್ರಿಗೆ ಭಯ ಶುರುವಾಗುತ್ತೆ. ತದನಂತರ ಇದೆಲ್ಲವೂ ಕೂಡ ಇತ್ತ ಕಡೆ ಆಗ್ತಿದ್ರೆ ಆ ಕಡೆ ಊಟ ಎಲ್ಲ ಆಗುತ್ತೆ. ಊಟ ಆಂಟಿ ತುಂಬಾ ಚೆನ್ನಾಗಿತ್ತು ಅಂತ ಕರ್ಣ ಹೇಳ್ತಾನೆ. ಆಂಟಿ ನೀವೇನು ಅನ್ಕೊಳ್ಳಿಲ್ಲ ಅಂದರೆ ರಿಷಿ ಜೊತೆ ಸ್ವಲ್ಪ ಹೊತ್ತು ಪರ್ಸ್ನಲ್ ಆಗಿ ಮಾತನಾಡಬೇಕಿತ್ತು ಅಂತ ಹೇಳ್ತಾರೆ. ತದನಂತರ ಈ ಕಡೆ ಅವ್ರ ಅಮ್ಮ ಕೂಡ ಹೋಗ್ತಾರೆ, ಏನು ಮಾಡಬೇಡಪ್ಪ ನನ್ನ ಮಗನಿಗೆ ಅಂತ ಹೇಳಿ. ನಂತರ ಈ ಕಡೆ ಬ್ರಹ್ಮ ಕುಮಾರ್ ಹತ್ರ ಒಂದು ಬ್ಲ್ಯಾಕ್ ರೋಸ್ ಕತ್ರೆ ಎಲ್ಲವನ್ನ ಕೂಡ ಲೆಚ್ಚನ್ನ ತಂದು ಇಲ್ಲಿ ರಿಷಿ ಮೇಲೆ ಸುರಿಸ್ತಾರೆ. ಈ ಕಡೆ ರಿಷಿಗೆ ಶಾಕ್ ಆಗ್ತಿದೆ, ಏನಿರ್ದಲ್ಲ ಕಾರಣ ಅಂತಂದರೆ ನಾಟಕ ಮಾಡ್ತಿದ್ಯಾ ನನ್ನ ಹತ್ರ, ನಿನ್ನ ನಾಟಕ ಯಾವುದು ಕೂಡ ನಡೆಯೋದಿಲ್ಲ ಅಂತ ಕರ್ಣ ಹೇಳ್ತಿದ್ದಾನೆ. ನಿಜವಾಗ್ಲೂ ಕರ್ಣ ಇದು ಯಾವುದು ಕೂಡ ನನಗೆ ಗೊತ್ತಿಲ್ಲ, ಸುಮ್ಮನೆ ವಿನಾಕಾರಣ ಏನೇನೋ ಮಾತಾಡ್ಬೇಡ ಅಂದಾಗ ಸುಮ್ಮನೆ ಬಾಯಲ್ಲಿ ಕೇಳ್ತಾ ಇದ್ದೀನಿ, ಆಮೇಲೆ ಕೈ ಮಾಡಿ ತೋರಿಸ್ಬೇಕಾಗತ್ತಾ ಹೇಳ್ಬಿಡು ಅಂತ ಹೇಳ್ತಿದ್ದಾರೆ. ಆದರೆ ಇಲ್ಲಿ ರಿಷಿ ಮಾತ್ರ ಇಲ್ಲ ಅಂತಾನೆ ಹೇಳ್ತಿದ್ರೆ ಅಷ್ಟರಲ್ಲಿ ಅವರಮ್ಮ ಬಂದಿದ್ದೆ, ನೋಡಪ್ಪ ಕರ್ಣ ನನ್ನ ಮಗ ಇವತ್ತಿಗೂ ಕೂಡ ನಿನ್ನ ಮುಖ ನೋಡಿದ್ರೆ ಬೆಚ್ಚು ಬೀಳ್ತಾನೆ, ಕನಸಲ್ಲೂ ಬೆಚ್ಚು ಬೀಳ್ತಾನೆ, ನೋಡು ಅವನ ಕೈಗಳಿಗೆ ಎಷ್ಟು ಉಂಗುರಗಳನ್ನ ಹಾಕ್ಸಿದ್ದೀವಿ ಅಂತ, ಯಾಕಂದರೆ ಭಯ ಪಟ್ಕೋಬಾರ್ದು ಅನ್ನೋ ಕಾರಣಕ್ಕೆ. ಅಂತೂ ಅದೆಲ್ಲ ಮಾಡೋಕ್ಕೆ ಸಾಧ್ಯನ, ಅವ್ನ ಮನೆ ಬಿಟ್ಟೇ ಹೋಗೋದೇ ಕಷ್ಟ ಆಗ್ಬಿಟ್ಟಿದೆ ಅಂತ ಹೇಳಿದಾಗ ಈ ಕಡೆ ಹೌದು ರಿಷಿ ನನಗೇನು ಮಾಡಿಲ್ಲ, ನಿಜವಾಗ್ಲೂ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಂದಾಗ ಈ ಕಡೆ ಕರ್ಣ ಆ ಮಾತನ್ನ ನಂಬೇಕಾಗುತ್ತೆ. ಬ್ರಹ್ಮಕುಮಾರ್ನ ಕರೆಸಿ ಎಲ್ಲ ರೋಸಸ್ನೆಲ್ಲ ತೆಗೆಸ್ತಾರೆ. ತದನಂತರ ನೋಡು ರಿಷಿ, ನಿನ್ನ ಪಾಡಿಗೆ ನೀನಿದ್ರೆ ಒಳ್ಳೇದು, ಅದನ್ನು ಬಿಟ್ಟು ನನ್ನ ಗಿಣ್ಕೋಕೆ ಬಂದರೆ ಮೊದಲ ಆಗಿರೋದಲ್ಲ ಮತ್ತಷ್ಟು ನರಕ ತೋರಿಸ್ಬೇಕಾಗತ್ತೆ ಅನ್ನೋ ಎಚ್ಚರಿಕೆನ ಕೊಟ್ಟು ಅಲ್ಲಿಂದ ಹೊರಗಡೆ ಬರ್ತಾರೆ. ಹೊರಗಡೆ ಬರ್ತಿದ್ದಾಗೆ ಏನು ಕಾರಣ ಇಲ್ಲಿ ಏನೋ ಸಿಗ್ತಾನೆ ಅಂತ ಅಂದ್ಕೊಂಡು ಬಂದರೆ ಖಂಡಿತ ನನಗೆ ಯಾಕೋ ಇದನ್ನೆಲ್ಲ ರಿಷಿ ಮಾಡಿಲ್ಲ ಅಂತಾನೆ ಅನ್ನಿಸ್ತದೆ ಅಂದಾಗ ಹೌದು ಅವರಮ್ಮ ಮಾತಾಡಿದ್ದು ನೋಡಿದ್ರೆ ಅವನಿರೋದು ನೋಡಿದ್ರೆ ನನಗೂ ಕೂಡ ಹಾಗೆ ಅನ್ನಿಸ್ತದೆ. ಹಾಗಿದ್ರೆ ಇದನ್ನು ಎಲ್ಲ ಯಾರು ಮಾಡಿರಬಹುದು ಅಂತ ಅಂತಿದ್ದಾಗೆ ಆ ಕಡೆ ಬ್ಲ್ಯಾಕ್ ಬಟ್ಟೆ ಬ್ಲ್ಯಾಕ್ ರೋಸ್ ವ್ಯಕ್ತಿ ಒಂದು ಎಂಟ್ರಿ ಕೊಟ್ಟಿದ್ದೆ. ಈ ಕಡೆ ಸಾಹಿತ್ಯ ಫ್ಯಾಮಿಲಿ, ಕರ್ಣನ ಫ್ಯಾಮಿಲಿ ಎಲ್ಲರ ಫೋಟೋವನ್ನು ಹಾಕ್ಕೊಂಡಿರೋದ್ರ ಮುಖಾಂತರ ಇಲ್ಲಿ ಸಾಹಿತ್ಯಗೆ ಟಾರ್ಗೆಟ್ ಹಾಕಿದ್ದಾನೆ. ತದನಂತರ ಇಲ್ಲಿ ಯಾರಿರ್ಬೋದು ಅಂತ ಎಲ್ಲ ಆಲೋಚನೆ ಮಾಡ್ತಿದ್ರೆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಕ್ಕೇ ಬಿಡ್ತು. ಇಷ್ಟು ದಿನದ ಕುತೂಹಲಕ್ಕೆ ಬ್ರೇಕ್ ಸಿಕ್ಕಿದ್ದಾಯಿತು. ಹಾಗಿದ್ರೆ ಇಲ್ಲಿ ಬ್ಲ್ಯಾಕ್ ರೋಸ್ ಯಾರು? ರಿಷಿ ಅಲ್ವಾ? ರಿಷಿಯ ತುಂಬ ಹೆದರಿದ್ದಾನೆ ಅಂತ ಅವರಮ್ಮ ಹೇಳಿದರು. ಹಾಗಿದ್ರೆ ರಿಷಿನ ಅಲ್ವಾ? ಖಂಡಿತ ರಿಷಿನೇ ಬ್ಲ್ಯಾಕ್ ರೋಸ್. ಕೇಕೆ ಹಾಕಿ ನಗ್ತಾ ಇದ್ದಾನೆ. ಕಣ್ಣನ ಮುಂದೆ ನಾಟಕ ಮಾಡಿದ ರಿಷಿನೇ ಬ್ಲ್ಯಾಕ್ ರೋಸ್ ವ್ಯಕ್ತಿ. ಅಂದು ಎಂದು ಯಾವಾಗಲೂ ಕೂಡ ಪ್ರತಿ ಬಾಲಿ ಕಣ್ಣನ್ನು ಕಾಪಾಡ್ತಾ ಸಾಹಿತ್ಯ ಸ್ವಯಂವರದ ಬಗ್ಗೆ ವಿಶ್ವನ ತಿಳಿಸ್ತಾ ಕಣ್ಣನ್ನು ಕಾಡ್ತಾ ಇದ್ದಿದ್ದು ಇದೀ ಬ್ಲ್ಯಾಕ್ ರೋಸ್ ರಿಷಿ. ಹಾಗಿದ್ರೆ ಮುಂದೇನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದೆ ನಾವು ವೀಚ್ ಮಾಡಿ.